ಅಸ್ಸಲಾಮು ಅಲೈಕುಮ್. ನಾನು ಹಿಂದೆ ಒಂದು ಗಾಡಿ ನೋಡ್ತಾ ಇರ್ಬೋದು ನೀವು. ಇದು 2 ಡೋರು ಮತ್ತು ಒಂದು ಕ್ವಾರ್ಟರ್ ಪ್ಯಾನಲ್ ಪೈಂಟಿಂಗ್ಗೆ ಬಂದಿದೆ. ತುಂಬ ಜಾಸ್ತಿನೇ ಕೆಲಸ ಇದೆ. ಒಂದ್ಸಲ ನೀವು ನೋಡಿ, ಕಂಡೀಷನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಕೆಲಸ ಇದೆ ಅಂತ. ಇವಾಗ ಸ್ಯಾಂಡಿಂಗ್ ಮಾಡಾಗಿದೆ. ಸ್ಯಾಂಡಿಂಗ್ ಅಂತ ಹೇಳಿದ್ರೆ ನಾನು ಮೊದಲು 80 ಪೇಪರಲ್ಲಿ ಫುಲ್ಲು ಉಜ್ಜಾಗಿದೆ. ಅದಾದ ನಂತರ ಇವಾಗ ಬಾಡಿ ಫಿಲ್ಲರ್ ಒಂದು ಕೋಟ್ ಹಾಕ್ತಾಯಿದ್ದೀನಿ. ಈ ಒಂದು ಕೋಟ್ ಚೆನ್ನಾಗಿ ಆಗಬೇಕು. ಈ ಒಂದು ಕೋಟಿನ ಚೆನ್ನಾಗಿ ಬ್ಲೇಡ್ ಅಮ್ಕ ಹಾಕಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಏರ್ ಬಬಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಆ ಕಡೆ ಡೋರ್ ಒಂದು ಕೋಟ್ ಆಗಿದೆ. ಇವಾಗ ಈ ಕಡೆ ಡೋರ್ಗೆ ಒಂದು ಕೋಟ್ ಹಾಕ್ತಾಯಿದ್ದೀನಿ. ಇದು ಹಾಕಾದ ನಂತರ ದೊಡ್ಡ ಬ್ಲೇಡಲ್ಲಿ ಒಂದು ಸಲ ಹಾಕ್ತೀನಿ. ನಾನು ಬಾಡಿ ಫಿಲ್ಲರ್ ಹಾಕೋ ತನಕ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನಾವು ಮುಂದೆ ಬೆಳೆಯೋಕ್ಕಾಗೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೂ ಗೊತ್ತು, ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ದೊಡ್ಡ ಬ್ಲೇಡಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಒಂದು ಕೋಟ್ ಉಜ್ಜಬೇಕು. ಒಂದು ಕೋಟ್ ಉಜ್ಜಾದ ನಂತರ ಇನ್ನೊಂದು ಕೋಟ್ ಹಾಕಬೇಕಾಗುತ್ತೆ. ಇವಾಗ ನಾನು ಆ ವಿಡಿಯೋ ಹಿಡಿತಾ ಇಲ್ಲ, ಯಾಕಂತ ಹೇಳಿದ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಇವಾಗ ಉಜ್ತಾ ಇದ್ದೀನಿ. ಇವಾಗ ಉಜ್ಜಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಕೋಟ್ ಹಾಕಬೇಕು. ಅದು ಸೆಕೆಂಡ್ ಕೋಟ್ ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಎಲ್ಲಿ ಸ್ವಲ್ಪ ಅವಶ್ಯಕತೆ ಇರುತ್ತೆ ಅಲ್ಲಿ ಮಾತ್ರ ಹಾಕೋದಷ್ಟೇ. ಇದು ಮೇಯ್ನಾಗಿ ಇದೆ ಫಸ್ಟ್ ಕೋಟು. ಇವಾಗ ಉಜ್ತಾ ಇದ್ದೀನಿ 80 ಪೇಪರಲ್ಲಿ, 80 ಪೇಪರಲ್ಲಿ. ಇದು ಉಜ್ಜಾದ್ಮೇಲೆ ಫುಲ್ಲು ಇನ್ನು ಸ್ಮೂತ್ ಪೇಪರ್ ಹೊಡಿಬೇಕು. ಅದು 220 ಹೊಡೆದಾದ್ಮೇಲೆ ಮತ್ತೆ 320 ಹೊಡಿಬೋದು. ಇಲ್ಲಾಂದರೆ ಡೈರೆಕ್ಟಾಗಿ 320ಅಲ್ಲೂ ಉಜ್ಬೋದು. ಯಾಕಂದರೆ 80 ಪೇಪರ್ ಸ್ಕ್ರ್ಯಾಚ್ಗಳಿರ್ತದಲ್ಲ, ಅದು ನೈಸ್ ಮಾಡೋಕ್ಕೋಸ್ಕರ. ನೋಡಿ ಇವಾಗೆಲ್ಲ ಉಜ್ಜಾಗಿದೆ. ಇದಾದಮೇಲೆ ನಮ್ಮ ಹುಡುಗ ಇನ್ನು ನೆಕ್ಸ್ಟ್ 320 ಪೇಪರಲ್ಲಿ ಉಜ್ತಾನೆ. ಇದು ನೈಸ್ ಪೇಪರು. ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಸ್ಮೂತ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಪೈಂಟ್ ಆದಮೇಲೆ ಸ್ಕ್ರ್ಯಾಚಸ್ಗಳು ಕಾಣೋದಿಲ್ಲ. ಇವಾಗ ನಾವು ಬಿಟ್ಟರೆ ನೆಕ್ಸ್ಟ್ ಎನ್ಸಿ ಪುಟ್ಟಿ ಹಾಕಾದ್ಮೇಲೆ ಸ್ವಲ್ಪ ಸ್ಕ್ರ್ಯಾಚ್ ಇರುತ್ತೆ, ಆ ಸ್ಕ್ರ್ಯಾಚಸ್ ಇರೋದಿಲ್ಲ. ಇವಾಗ ಎನ್ಸಿ ಪುಟ್ಟಿ ಒಂದು ಕೋಟ್ ಆ ಕಡೆ ಎಲ್ಲ ಹಾಕಾಗಿದೆ. ಇವಾಗ ಈ ಕಡೆ ಡೋರಿಗೆ ಒಂದು ಕೋಟ್ ಹಾಕ್ತಾಯಿದ್ದೀನಿ. ಇದು ಮಿನಿಮಮ್ 4ರಿಂದ 5 ಕೋಟ್ ಹಾಕಿದ್ರೆ ಒಳ್ಳೇದು ಅನ್ಕೋತೀನಿ. ಈ ಕಾರ್ ಸೋಮವಾರಪೇಟೆಯಿಂದ ಬಂದಿರೋದು. ಇದಕ್ಕಿಂತ ಮುಂಚೆ ಒಂದು ಕಾರ್ ಮಾಡಿದ್ವಿ. ಆ ಕಾರ್ ಅವ್ರಿಗೆ ಇಷ್ಟಪಟ್ಟು ಬೇರೆಯವ್ರಿಗೆ ಇಲ್ಲಿ ಕಳ್ಸವ್ರೆ. ಇವ್ರಿಗೂ ಲಾಸ್ಟಲ್ಲಿ ಇಷ್ಟ ಆಯ್ತು ಕೆಲಸ. ನಿಮ್ದೇನೋ ಕೆಲಸ ಇದ್ದರೆ ಬನ್ನಿ ಮಾಡಿಕೊಡ್ತೀವಿ. ನೋಡಿ ಎನ್ಸಿ ಪುಟ್ಟಿ ಆಲ್ರೆಡಿ ಉಜ್ಜಾಗಿದೆ. ಆ ಉಜ್ಜಾಗ ವೀಡಿಯೋ ಹಿಡಿಯೋಕ್ಕಾಗಲಿಲ್ಲ, ಯಾಕಂದರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಆದ್ದರಿಂದ ಹಿಡಿಯೋಕ್ಕಾಗಲಿಲ್ಲ. ಇವಾಗ 1K ಪ್ರೈಮರ್ ಬೇಸ್ಕೊಟ್ಟು ಹೊಡಿತಾ ಇದ್ದೀನಿ. ಇದಾದಮೇಲೆ ಲೈಟಾಗಿ ಒಂದು ಕೋಟ್ ಇದಕ್ಕೆ ನಾನು ಹಾಕ್ತೀನಿ, ಯಾಕಂದ್ರೆ ಸ್ವಲ್ಪ ಸ್ಕ್ರ್ಯಾಚಸ್ಗಳಿದೆ. ಒಂದು ಕೋಟ್ ಹಾಕಾದ್ಮೇಲೆ ಮತ್ತೆ ಅದೊಂದು ಎನ್ಸಿ ಪುಟ್ಟಿ ಉಜ್ಜಬೇಕು. ನೀವೇ ನೋಡಿ, ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಎರಡು ಕೋಟ್ ಹೊಡಿತಾ ಇದ್ದೀನಿ. 2 ಕೋಟ್ ಹೊಡೆದ್ರೆ ತುಂಬ ಒಳ್ಳೆಯದು. ನೋಡಿ ಆಲ್ರೆಡಿ ಒಂದು ಕೋಟ್ ಫುಲ್ಲ ಎಳ್ತಿದ್ದೀನಿ. ಇವಾಗ ನಮ್ಮ ಹುಡುಗ ಅದು ಉಜ್ತಾವನೆ. ಇದು ಉಜ್ಜಾದ್ಮೇಲೆ ಇನ್ನೊಂದು ಕೋಟ್ ಬೇಸ್ ಕೋಟ್ ಬರುತ್ತೆ, ಅದು ಮೇಯ್ನ್ ಬೇಸ್. ಅದಾದಮೇಲೆ ನೆಕ್ಸ್ಟ್ ಇನ್ನು ಪೈಂಟೇ ಹೊಡಿಯೋದು. ಇದೆಲ್ಲ ಉಜ್ಜಾಗಿ ಇವಾಗ ಬೇಸ್ ಕೋಟ್ ಹೊಡಿತಾ ಇದ್ದೀನಿ. ಈ ಬೇಸ್ ಕೋಟ್ ಆಲ್ಮೋಸ್ಟ್ ಪೈಂಟ್ ಥರ ಐತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಮ್ಯಾಚ್ ಮಾಡೋಕ್ಕೆ ಮಿಕ್ಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ಬೇಸ್ ಕೊಟ್ಟೆ ಆಲ್ಮೋಸ್ಟ್ ಪೈಂಟ್ ಥರ ಕಾಣ್ತಾ ಇದೆ ಇದು. ಇದಾದಮೇಲೆ ಇದು ಉಜ್ಜಬೇಕು ಫುಲ್ ಸ್ಮೂತ್ ಪೇಪರಲ್ಲಿ. ಅದು ಉಜ್ಜಾದ್ಮೇಲೆ ನೆಕ್ಸ್ಟ್ ಪೈಂಟ್ ಹೊಡಿಯೋದು. ಅದೆಲ್ಲ ಉಜ್ಜಾಯಿತು. ಇವಾಗ ಮೆಟಾಲಿಕ್ ಪೈಂಟ್ ಸ್ಪ್ರೇ ಮಾಡ್ತಾಯಿದ್ದೀನಿ. ಮೆಟಾಲಿಕ್ ಪೈಂಟು ಮಿನಿಮಮ್ ಒಂದು 3-4 ಕೋಟ್ ಹೊಡಿಬೇಕು. 3-4 ಕೋಟು ಆಗ್ಬೋದು, ಇಲ್ಲ 5-6 ಕೋಟು ಆಗ್ಬೋದು. ಯಾಕಂದ್ರೆ ಮೇನ್ ಕವರ್ ಆಗಬೇಕು. ಕವರ್ ಆಗೋ ತನಕ ಹೊಡಿಬೇಕದು. ಪೈಂಟ್ ಹೊಡೆದಾಯಿತು. ಇವಾಗ ಕ್ಲಿಯರ್ 1 ಕೋಟ್ ಹೊಡಿತಾ ಇದ್ದೀನಿ. 1 ಕೋಟ್ ಹೊಡೆದಾಗಿ ಇನ್ನು ನೆಕ್ಸ್ಟ್ ಒಂದು 5-10 ನಿಮಿಷ ಬಿಟ್ಟು ಇನ್ನೊಂದು ಸೆಕೆಂಡ್ ಕೋಟು ಥಿಕ್ನೆಸ್ ಆಗಿ ಹೊಡಿಬೇಕು. ಫುಲ್ಲು ಶೈನಿಂಗ್ ಆಗಿ ಬರುತ್ತೆ. ಇವಾಗ ನೀವು ನೋಡಿ ಎಷ್ಟು ಚೇಂಜಸ್ ಬರುತ್ತೆ ಅಂತ. ಇವಾಗ ನಿಮಗೆ ಶೈನಿಂಗ್ ಚೇಂಜಸ್ ಕಾಣ್ತಾ ಇರ್ಬೋದು.
ನೋಡಿ, ಇದು ಫೈನಲ್ ಫಿನಿಶಿಂಗ್ ಈ ರೀತಿ ಬಂದಿದೆ. ನಿಮ್ಗೇನಾದರೂ ಕೆಲಸ ಹಿಡಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಲಸ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಏನಾದರೂ ತಪ್ಪಾಗಿದ್ರೂ ತಿಳಿಸಿ, ಚೆನ್ನಾಗಿ ಅನಿಸಿದ್ರು ತಿಳಿಸಿ. ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ.